ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸುಲಭವಾಗಿ ಒಂದು ಗೋಧಿ ಹಿಟ್ಟಿನ ಹಲ್ವಾ ಮಾಡಿ ತೋರ್ಸಾಕತ್ತೀನಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತೈತ್ರಿ. ಬಿಸಿ ಬಿಸಿಯಾಗಿ ಈ ಚಳಿಗಾಲದಾಗ ತಿಂದ್ರೆ ಭಾಳ ಮಸ್ತ್ ಇರ್ತೈತಿ ಇದು. ಇದಕ್ಕೇನು ಇಂಗ್ರೀಡಿಯೆಂಟ್ಸು ಭಾಳ ಬೇಕಾಗಿಲ್ಲ, ಮನೇಲಿರೋ ಐಟಮ್ದಿಂದ ಮಾಡ್ಕೊಂಡು ತಿನ್ಬೋದು. ಇದನ್ನ ಬೆಸ್ಟ್ ಆಗಿರ್ತೈತಿ. ಈಗ ನೋಡ್ರಿ, ನಾನು ಒಂದು ಕಪ್ನಷ್ಟು ತುಪ್ಪ ತೊಗೊಂಡನಿ. ಈ ತುಪ್ಪವನ್ನು ಒಂದು ಪ್ಯಾನಾಗ ಹಾಕೊಳಕತ್ತಾನೆ ನಾನೀಗ. ಈಗ ತುಪ್ಪ ಹಾಕೊಂಡ ಅದರಷ್ಟು ಸೇಮ ಗೋಧಿ ಹಿಟ್ಟನ್ನು ತೊಗೊಳಕತ್ತಾನೆ ರೀ. ತುಪ್ಪ ಹಾಕೊಂಡ ಗೋಧಿ ಹಿಟ್ಟು ಹಾಕೊಳಕತ್ತಾನೆ. ತುಪ್ಪ ಕರಗ್ತಾ ಇದ್ದಾಗನ ಅದನ್ನ ಗೋಧಿ ಹಿಟ್ಟನ್ನು ಹಾಕಿ ಅದ್ರ ಜೊತೆ ಕರಗಿಸ್ಬೇಕ್ರಿ, ತಿರುಗಿಸ್ಬೇಕ್ರಿ ಅದನ್ನ. ನೋಡ್ರಿ ಎಷ್ಟು ಚಂದಂಗ ಈಗ ಅದು ಮಸ್ತಂಗ ಅದನ್ನ ತಿರುಗಿಸ್ಬೇಕ್ರಿ, ಒಂದು ಕಲರ್ ಬರೋ ತನಕನೂ. ಗೋಧಿ ಹಿಟ್ಟೆಲ್ಲ ಮಸ್ತ್ ಹುರಿಬೇಕದ. ನೋಡ್ರಿ ಈಗ ಎಲ್ಲಾನು ನಾನು ತಿರುಗಿಸಾಕತ್ತಾನೆ. ತುಪ್ಪದಾಗ ಕುದಿಯಾಕತ್ತೈತಿ ಅದು ಗೋಧಿ ಹಿಟ್ಟ. ಇದಕ್ಕೆ ಒಂದು ಕಲರ್ ಬರ್ತೈತಿ. ಅದು ಗೋಧಿ ಹಿಟ್ಟೆಲ್ಲ ಪಳ್ಳಾಗಿರ್ತೈತಿ, ಹುರಿದಿರ್ತೈತಿ. ಆ ಥರನ ಅದಕ್ಕೆ ಒಂದು ಟೇಸ್ಟ್ ಬರೋದ್ರಿ. ನೋಡ್ರಿ ಈಗ ಎಷ್ಟು ಮಸ್ತ್ ಕುದಿಯಾಕತ್ತೈತಿ. ತುಪ್ಪದಾಗ ಮಸ್ತಂಗ ಅದನ್ನ ಗೋಧಿ ಹಿಟ್ಟನ್ನು ಕುದಿಸ್ಬೇಕ್ರಿ. ಎಷ್ಟು ಮಸ್ತ್ ಕುದಿಸ್ಬೇಕಂತಂದ್ರೆ ಅದಕ್ಕೆ ಒಂದು ಕಲರ್ ಬರ್ಬೇಕ್ರಿ. ಅದೇನು ಪೇಡೆ ಅನ್ಪ ಅನ್ಬೇಕು, ಅಷ್ಟು ಚಂದ ಕಲರ್ ಬರ್ಬೇಕು ಅದಕ್ಕೆ, ಕಂದು ಕಲರ್. ಅಷ್ಟು ಬರೋ ತನೂ ಅದನ್ನು ಚಂದಂಗ ಗೋಧಿ ಹಿಟ್ಟನ್ನು ತುಪ್ಪದಾಗ ಕುದಿಸ್ಕೋಬೇಕ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಬರ್ತೈತೆ ಅದು. ಒಂದು ಸ್ವಲ್ಪ ಒಂದು 10 ಮಿನಿಟ್ ಅದನ್ನು ತಿರುಗಿಸಕಬೇಕ್ರಿ. ಅಷ್ಟು ಮಸ್ತ್ ಆಗಿರ್ತೈತೆ ಅದು. ಭಾಳ ಅಂದ್ರೆ ಭಾಳ ಬೆಸ್ಟ್, ಈಜಿ ರೆಸಿಪಿ ಇದು. ತಿನ್ನಕ್ಕೂ ಅಷ್ಟು ಮಸ್ತ್ ಆಗಿರ್ತೈತಿ. ಚಳಿಗಾಲದಾಗ ಭಾರಿ ಬೆಸ್ಟ್ ರೀ ಇದು. ನೋಡ್ರಿ ಬಿಸಿ ಬಿಸಿಯಾಗಿ ತಿನ್ನೋದ್ರಿ ಇದನ್ನ ಭಾಳ ಮಸ್ತ್ ಇರ್ತೈತಿ. ಈಗ ಅದು ಹಿಟ್ಟ, ಗೋಧಿ ಹಿಟ್ಟ ಎಲ್ಲ ತುಪ್ಪದಾಗ ಮಸ್ತಂಗ ಕುದಿಯಾಕತ್ತೈತ್ರಿ. ಈಗ ನೋಡ್ರಿ ಆಗಾಕ ಬರಾಕತ್ತೈತೆ ಅದು. ಗೊತ್ತಾಗ್ತೈತ್ರಿ ನಮ್ಗೆ ಯಾವಾಗ ಆಗ್ತೈತೆ ಅಂತ ಹೇಳಿ. ಅದು ಹುರಿದಿದ್ದು ಗೊತ್ತಾಗ್ತೈತಿ, ಅದು ಬಣ್ಣನೂ ಬೇರೆನೇ ಬಂದುಬಿಡ್ತೈತೆ. ನೋಡ್ರಿ ಈಗ ಎಷ್ಟು ಚಂದ ಆತು ನೋಡ್ರಿ ಇದು ಕಲರ್. ಅದು ಒಂದು ಕೋವಾಗತ್ತೆ ಆತು ನೋಡ್ರಿ. ಇದು ಎಷ್ಟು ಮಸ್ತ್ ಆತು. ಹಿಂಗಾಗಿಂದ ಇದು ನೋಡ್ರಿ ಎಷ್ಟು ಮಸ್ತ್ ಆಗೈತೆ, ತೋರಿಸ್ತೀನಿ ನಾನು ನಿಮ್ಗೆ. ಹಿಂಗಾಗಿಂದ ಗೋಧಿ ಹಿಟ್ಟಿಗೆ ಏನು ಮಾಡ್ಬೇಕಂದ್ರೆ, ನಾವು ಏನು ಒಂದು ಕಪ್ ಹಿಟ್ಟು ತೊಗೊಂಡಿರ್ತೀವಿ ಅಷ್ಟನ್ನು ಸಕ್ರೆ ತೊಗೋಬೇಕ್ರಿ. ಸಕ್ರೆ ಹಾಕಿ ಅದನ್ನು ಚಂದಂಗೆ ಹಿಂಗೆ ತಿರುಗಿಸ್ಬೇಕು. ಆಮೇಲೆ ನೀರು ಹಾಕೋಬೇಕ್ರಿ. ನೀರು ಎಷ್ಟು ಹಾಕೋಬೇಕಂತಂದ್ರೆ, ಒಂದು ಬಟ್ಲ ಹಿಟ್ಟಿಗೆ 1.5 ಕಪ್ನಷ್ಟು ನೀರು ಹಾಕೋಬೇಕು. ಈಗ ಒಂದು ಕಪ್ ಒಂದು ಹಾಕೇನಿ, ಇದೊಂದು ಅರ್ಧ ಕಪ್ ಒಂದು ನೀರು ಹಾಕಿ ಅದನ್ನ 2.5 ಕಪ್ನಷ್ಟು ನೀರು ಹಾಕೊಂಡು ಅದನ್ನ ತಿರುಗಿಸ್ಬೇಕ್ರಿ ಹಿಟ್ಟು. ಅಂದ್ರೆ ಗೋಧಿ ಹಿಟ್ಟಲ್ರಿ, ಅದು ಕುದಿಬೇಕು. ಅದಕ್ಕೆ ಅದನ್ನ 2.5 ಕಪ್ ನೀರು ಹಾಕೋಬೇಕ್ರಿ. 2 ಕಪ್ ನೀರು ಹಾಕಿ ಮತ್ತೊಂದು ಅರ್ಧ ಕಪ್ ನೀರು ಹಾಕೇನಿ ನಾನೀಗ. ಅದನ್ನು ಚಂದಂಗೆ ಹಿಂಗೆ ಬರ್ಬೇಕು ನೋಡ್ರಿ. ಅದು ಹಲ್ವಾ ಆಗ್ಬೇಕದು. ಅಷ್ಟು ಮಸ್ತ್ ಬರ್ತೈತ್ರಿ ಅದು. ಭಾಳ ಅಂದ್ರೆ ಭಾಳ ಚಲೋ ಆಗಿಬಿಡ್ತೈತೆ. ಅದು ತಿರುಗಿಸ್ತಾ ಬಂದೇವು ಅಂದ್ರೆ ನೀರು ಹಾಕಿ ಕುದ್ದಿಂದ ಅದು ಹಿಂಗೆ ಆಕತ್ತೆ ನೋಡ್ರಿ ಹಲ್ವಾ. ಭಾರಿ ಮಸ್ತ್ ಹಲ್ವಾ ಆಗಿರ್ತೈತೆ ರೀ. ನೀವು ಇದೇ ಥರ ಮಾಡಿ ನೋಡ್ರಿ, ಬಿಸಿ ಬಿಸಿಯಾಗಿ ತಿಂದ ತುಪ್ಪದಲ್ಲಿರ್ತೈತಿ ಅದು. ನೋಡ್ರಿ ಈಗೆಲ್ಲನೂ ಹಿಂಗೆ ತಿರುಗಿಸ್ತಾ ಬಂದ್ರಲ್ಲಿ ಅದು ಬೆಸ್ಟ್ ಬರ್ತೈತೆ ರೀ ಅದು. ನೋಡ್ರಿ ಈಗೆಲ್ಲನೂ ಅದು ನೀರು ಹಿಡ್ಕೊಂಡೈತಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಳಕ್ತೇನೆ ರೀ. ಸಕ್ಕರೆ ಕಡಿಮೆ ಅನ್ನಿಸ್ತಂದ್ರೆ ನಿಮ್ಗೆ ಜಾಸ್ತಿ ಸಕ್ಕರೆ ಹಾಕ್ಕೋಬೋದು. ಈಗ ಇನ್ನೊಂದು ಕಪ್ನಷ್ಟು ಸಕ್ಕರೆ ನಾನು ಹಾಕ್ಕೊಳಕ್ತೇನೆ, ಟೇಸ್ಟ್ ಬರಲಿ ಅಂಥೇಳಿ. ನೋಡ್ರಿ ಇದು ಮಸ್ತಾಗೆ ಈಗ ಎಲ್ಲನೂ ಕೂಡ್ಕೋಬೇಕ್ರಿ. ಅದೇನು ಹಲ್ವಾ ಸಕ್ಕರೆ ಎಲ್ಲ ಕೂಡ್ಕೋಬೇಕು ಆ ಹಲ್ವಾದಾಗ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಅದನ್ನೆಲ್ಲ ತಿರುಗಿಸಾಕ್ತೇನೆ ರೀ. ಈಗ ನೋಡ್ರಿ ಭಾಳ ಭಾರಿ ಆಗಿರ್ತೈತೆ ರೀ, ಮಸ್ತಾಗಿರ್ತೈತಿ. ತುಪ್ಪದಂದಿರ್ತೈತಿ ಎಲ್ಲ. ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿರ್ತೈತೆ ರೀ. ಆಮೇಲೆ ನೋಡ್ರಿ ಈಗ ಎಷ್ಟು ಮಸ್ತ್ ಆಕತ್ ನೋಡ್ರಿ, ಎಷ್ಟು ಮಸ್ತ್ ಕುದ್ದೈತಿ ಈಗ ಹಲ್ವಾ. ನೋಡ್ರಿ ಇದನ್ನ ತಿರುಗಿಸ್ತಾ ಇರ್ಬೇಕ್ರಿ. ಗೋಧಿ ಹಿಟ್ಟಿನಿಂದ ಮಾಡಿದ್ದಿರೋದ್ರಿಂದ ಭಾಳ ಪೌಷ್ಟಿಕ ಇರ್ತೈತೆ ರೀ ಇದು. ಮಕ್ಳಿಗಂತೂ ಭಾಳ ಬೆಸ್ಟ್ ರೀ. ನೋಡ್ರಿ ಈಗ ತುಪ್ಪ ಗೋಧಿ ಹಿಟ್ಟು ಹೆಂಗೆ ಕುದಿಯಾಕತ್ತೈತೆ. ತಿರುಗಿಸಿ ಅದನ್ನು ಭಾಳ ಚಂದಂಗೆ ಒಂದು ಫ್ಲೇವರ್ ಬರುವಂಗೆ ಮಾಡ್ತಾರೆ ಅದನ್ನ. ನೋಡ್ರಿ ಈಗ ಫ್ಲೇವರ್ ಬರಾಕ್ತೈತೆ ಅದ್ರದ್ದು. ಈಗ ಪೂರ್ತಿಯಾಗಿ ಅದು ರೆಡಿ ಆಗೈತೆ ನೋಡ್ರಿ. ಎಷ್ಟು ಚಂದ ಆಗುತ್ತೆ. ತಿನ್ನೋಕ್ಕೂ ಅಷ್ಟೇ ಮಸ್ತ್ ಇರ್ತೈತಿ. ಮಾಡೋದೂ ಅಗದಿ ಸಿಂಪಲ್ ಇರ್ತೈತಿ. ಇಷ್ಟು ಒಳ್ಳೆ ರೆಸಿಪಿ ರೆಡಿ ಆಗ್ತೈತಿ. ಒಂದು 20 ಮಿನಿಟ್ನಾಗ ಅಂದ್ರೆ ಆರಾಮಾಗಿ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು ನೋಡ್ರಿ. ಇದಕ್ಕೆ ನೋಡ್ರಿ ಈಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳಕ್ತಾನೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಆಮೇಲೆ ಅದನ್ನ ನೋಡ್ರಿ ತಿರುಗಿಸ್ಬೇಕ್ರಿ. ಮತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ತಿರುಗಿಸೋದೇನಂತ್ರ ಅದು ಭಾಳ ಬೆಸ್ಟ್ ಆಗುತ್ತೆ ಅದು. ನೋಡ್ರಿ ಈಗೆಲ್ಲನೂ ನಾನು ಪೂರ್ತಿಯಾಗಿ ಅದನ್ನ ತಿರುಗಿಸೇನೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ತುಪ್ಪ ಹಾಕ್ಕೊಳಕ್ತಾನೆ.
ತುಪ್ಪ ಹಾಕೊಳ್ಳೋದ್ರಿಂದ ಮತ್ತೆ ಒಂದಿಷ್ಟು ಫ್ಲೇವರ್ ಚಂದ ಬರ್ತೈತೆ ಅಂತ ಹೇಳಿ ನಾನು ತುಪ್ಪ ಹಾಕೊಳಕ್ತೇನೆ ಅದಕ್ಕೆ. ಈಗ ನೋಡ್ರಿ ತುಪ್ಪ ಹಾಕೊಂಡ್ಮೇಲೆ ಮತ್ತೊಂದಿಷ್ಟು ಮಸ್ತಂಗೆ ತಿರುಗಿಸ್ಬೇಕ್ರಿ ಅದನ್ನು. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಮಸ್ತಂಗೆ ತುಪ್ಪ ಹಾಕಿ ಅದನ್ನ ತಿರುಗಿಸಿಂದ ಏನು ಮಾಡ್ಬೇಕಂದ್ರೆ ನೋಡ್ರಿ ಈಗೆಲ್ಲನೂ ಮಸ್ತಂಗೆ ತುಪ್ಪ ಹಾಕಿ ನಾನು ತಿರುಗಿಸಾಕತ್ತೇನೆ. ಈಗ ಇದನ್ನು ತಿರುಗಿಸಿದಾದ್ಮೇಲೆ ಒಂದು ಬೌಲ್ನಾಗ ಹಾಕೊಂಡು ಅದನ್ನು ಹಿಂಗೆ ಹಲ್ವಾಗತ್ತೆ ಹಾಕಿಬಿಡ್ತೇನೆ ನಾನು. ಇನ್ನು ಸರ್ವ್ ಮಾಡೋದು ತೋರ್ಸಾಕತ್ತೇನೆ ರೀ. ಈಗ ಅಷ್ಟೂ ನಾನು ಹಲ್ವಾ ಒಂದು ಬಟ್ಲಿಗೆ ಹಾಕೊಳಕತ್ತೇನೆ. ದೊಡ್ಡ ಬಟ್ಟಲ್ಗೆ ಹಾಕೊಂಡು ಅದನ್ನು ಹಲ್ವಾನ ಹಿಂಗೆ ನೋಡ್ರಿ ಹಿಂಗೆ ಬಡದ ಒಂದು ಪ್ಲೇಟಲ್ಲಿ ಹಾಕೀನಿ. ಇದನ್ನೀಗ ನಾನು ಸರ್ವ್ ಮಾಡ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತೆ ರೀ. ನೋಡಿರಿ ಈಗ ನೋಡಿದ್ರನ ಗೊತ್ತಾಗುತ್ತೆ ಅದು ಎಷ್ಟು ಟೇಸ್ಟ್ ಇರ್ತೈತೆ ಅಂತ ಹೇಳಿ. ತುಪ್ಪದಾಗ ಅಗದಿ ಚಂದಂಗೆ ಕುದ್ದು ಬಿಟ್ಟಿರ್ತೈತೆ ರೀ. ಅದು ಕುದ್ದು ಭಾರಿ ಮಸ್ತಾಗಿರ್ತೈತಿ. ಇದನ್ನು ಮಕ್ಕಳಿಗೆ ಕೊಟ್ರಂತೂ ತಿನ್ಸಿದ್ರೆ 1 ವರ್ಷದ ಒಳಗಿನ ಮಕ್ಕಳಿಗೆ ತಿನ್ಸಿದ್ರಂತೂ ಭಾಳ ಹೆಲ್ದಿ ನೋಡ್ರಿ. ಇದು ಏನೂ ಇರಲ್ರಿ ಇದ್ರಾಗ. ಗೋಧಿ ಹಿಟ್ಟು, ತುಪ್ಪ, ಒಂದು ಸ್ವಲ್ಪ ಇವು ಡ್ರೈ ಫ್ರೂಟ್ಸ, ಇಷ್ಟ ಇಂಗ್ರೀಡಿಯೆಂಟ್ಸ್ ರೀ. ಭಾಳ ಮಸ್ತಾಗಿ ಹೆಲ್ದಿಯಾಗಿರುವಂಥ ಒಂದು ಫುಡ್ ರೀ ಇದು.